ನಮ್ಮಮ್ಮ ಫೋನ್ ಮಾಡಿದಾಗ ನಾ ಡೆಲ್ಲಿಯಾಗಿದ್ದೀನಿ ಅಂತ ಹೇಳಿದ್ದೆ. ಮನೆಯಾಗ ಸರ್ಪ್ರೈಸ್ ಕೊಡೋದೆ ಅಮ್ಮಗೆ. ಫಸ್ಟ್ ಟೈಮ್ ಹೋಗ್ತಿರೋದು ನಾನು ಫ್ಲೈಟಾಗೆ. ನೋಡೋಣ ಹೆಂಗಿರ್ತೈತಿ ಅಂತ. ಎಲ್ಲೈತೆ ನೋಡಿ ನಾವು ಫ್ಲೈಟ್. ಈ ಕನ್ನಡ ಅಕ್ಷರ ನೋಡಿ ಎಷ್ಟೋ ಖುಷಿ ಆಗ್ಬಿಡ್ತಪ್ಪ. ಗುಡ್ ಮಾರ್ನಿಂಗ್ ಗಾಯ್ಸ್. ಬೆಳಗ್ಗೆ 380 ರೂಪಾಯಿ ಕೊಟ್ಟು ಚಹಾ ಕುಡಿತೀನಿ. ನೀವು ಏನಾದ್ರು ಕುಡಿದಿದ್ದೆ ಚಿನ್ನ? ಇವಾಗ ನಮ್ಮದು ಗೇಟ್ ನಂಬರ್ 3 ಅಂತೆ. ಫಸ್ಟ್ ಟೈಮ್ ಫ್ಲೈಟಿಗೆ ಹೋಗ್ತಾ ಇರೋದು. ಫಸ್ಟ್ ಟೈಮ್ ಬಂದು ನೀವು ಭಾರಿ ಕನ್ಫ್ಯೂಸ್ ಹೊಡಿತೈತಪ್ಪ. ಗೊತ್ತೇ ಆಗ್ತಲ್ಲ ಇಲ್ಲ ಹೋಗ್ಬೇಕಂತ. ಪ್ಲಸ್ ಚೆಕ್ಕಿಂಗು ಫುಲ್ಲು ಎಲ್ಲ ಬಟ್ಟೆನೂ ಬಿಚ್ಚಾಕ್ ಬಿಡ್ರತ್ತಾಗೆ. ಏರ್ಪೋರ್ಟಿಗೆ ಬಂದು ಏನು ಮಾಡ್ಬೇಕಂತ ಗೊತ್ತಾಗ್ತಾಯಿಲ್ಲ. ಎಲ್ಲ ಬಿಚ್ಚಿಡ್ತಾರೆ, ಇವನು ಬಿಚ್ಚಿಡ್ತಾನೆ ಅಂತ ಬಿಸ್ತೀಯ. ಇನ್ನೊಂದು ಐಟಮ್, ಎಲ್ಲ ಐಟಮ್ಗೆ ರಿಕ್ಸಿರೋದು ಹೇಳ್ತೀನಿ. ಎಲ್ಲ ಐಟಮ್ಗೆ ರಿಕ್ಸಿರೋದು ಭಾರಿ ಕಷ್ಟ ಇದಪ್ಪ ಇಲ್ಲಿ. ಗಸ್ ಬರ್ಬೇಕಾರೆ ಹುರುಪಾಗ ಏನೋ ಬಂದ್ಬಿಟ್ಟಿವ. ಇಲ್ಲದೆ ಆ ಹುಡುಗಿನ ಮಾಡ್ತಾರೋ ಅದೇ ಥರ ಮಾಡೋ ಎಲೆಕ್ಟ್ರಾನಿಕ್ ಐಟಮ್ ಅಲ್ಲ ಇದು. ನಾನು ಕ್ಯಾಮ್ರಾ ಎಲ್ಲ ಇಡು ಇಲ್ಲಿ ಸಿಗಲ್ಲ ಕೊಡೋಣ. ನಮಗೆ ಗೊತ್ತಿಲ್ಲ, ಒಟ್ಟು ಮಾಡ್ತಾಯಿದ್ದೀವಿ. ಅದ್ಯಾಕ ಇದೆಲ್ಲ ಚೆಕ್ಕಿಂಗು ಮುಗೀತು. ಏನೇನು ಮಾಡ್ಬೇಕಂತಾನೆ ಗೊತ್ತಿಲ್ಲಪ್ಪ ನಮಗಂತೂ. ಅದು ಏನಾದ್ರು ಚೆನ್ನಾಗಿತ್ತು ಹಚ್ಚಿದ ಬೆಲ್ಟ್ ಎಲ್ಲ ಬಿಚ್ಚಿದ್ದು. ನನ್ನ ಪ್ಯಾಂಟ್ ಬೇರೆ ದಬ್ಲ ಐತಿ, ಬೆಲ್ಟ್ ಬಿಚ್ಚು ಅಂದ್ಬಿಟ್ರು ಸಾಯಿಲೆ. ಸರ್ ಆಗೋದಿಲ್ಲ ಹಂಗೆ ಚೆಕ್ ಮಾಡಿಬಿಟ್ರು ಅಷ್ಟೇ. ಗೈಸ್ ನಾವೀಗ ಗೇಟ್ ನಂಬರ್ 3ಗೆ ಹೋಗ್ಬೇಕು. ಗೈಸ್ ಇಲ್ಲ ಐತೆ ನೋಡ್ರಿ, ಗೇಟ್ ನಂಬರ್ 1, 2, 3. ಗೈಸ್ ಫಸ್ಟ್ ಟೈಮ್ ಫ್ಲೈಟು ಬೆಳಗಿನ ಜಾವ 1:30ಗೆ ಬಂದಿದ್ದೀವಿ. 6 ಗಂಟೆಗೆ ಇರೋದು ಫ್ಲೈಟು. ಏನಕ್ಕಂದರೆ ಇಲ್ಲೇ ಬಂದು ಇದೇ ಎಲ್ಲ ಮಾಡಿ ಮಕ್ಕ ತೊಳ್ಕೊಂಡು ಆಮೇಲೆ ಮಾಡ್ತಾಯಿದ್ದೀವಿ. ವೆಯ್ಟ್ ಮಾಡ್ಬೇಕೇನಪ್ಪ ಅಲ್ಲಿ. ಎಂಥ ಮಣ್ಣು ಗೊತ್ತಿಲ್ಲ ನಮಗೆ. ಒಟ್ಟು ಬರ್ತಾಯಿದ್ದೀವಿ. ಗೈಸ್ ಅಲ್ಲಿ ಚಹಾ ಕುಡ್ದು 380 ರೂಪಾಯಿ ಆತಲ್ಲ. ಇಲ್ಲೇನಾದ್ರು ತಿಂಡಿ ತಿಂದ್ಬಿಟ್ರೆ ನಮ್ಮ ಹತ್ರ ಇರೋದ್ರಿಂದ ಬಿಚ್ಚಿಟ್ಬಿಡ್ಬೇಕು ಅಷ್ಟೇ. ಸರಿ ಎಲ್ಲ ಲೈನಿಗೆ ಹೋಗ್ತಾ ಇದ್ದಾರೆ. 21ರಿಂದ 30 ಮಾತ್ರ. ನಾವು ಹೋಗಿ ನಿಂತ್ಕೊಬಿಟ್ಟಿದ್ದೀವಿ. ನಮ್ಮದು 17 ಕೂಗ್ತಾರಂತೆ, ಕೂಗದೆ ಹೋಗೋದು. ಅದೇ ಫ್ಲೈಟ್ ಎಲ್ಲಿ ನಿಂತಿರ್ತದೆ, ಫ್ಲೈಟ್ ಇರ್ತದೆ ಅಲ್ಲೇ ಒಳಗೆ ಹೋಗಿ ಹತ್ತದೆ. ಭಾರಿ ಎಕ್ಸೈಟ್ಮೆಂಟ್ ಚೆನ್ನಾಗಿತ್ತಲ್ಲ. ಆ 380 ರೂಪಾಯಿ ಚಹಾ ಕುಡಿದೆವು. ಅಟ್ಟೊಂಥರ ತಳಮಳ ಆಗ್ತೈತಿ. ವಾಂತಿ ಗಿಂತಿ ಆಗೋದ್ರೆ ಸಾಕು. ಐ ಕಾಂಟ್ ಬಿಲೀವ್ ದಿಸ್. ಗೈಸ್ ಹೋಗ್ತಾ ಇದ್ದೀವಿ ಗೈಸ್. ಫಸ್ಟ್ ಟೈಮ್ ಫ್ಲೈಟಿಗೆ ಬರ್ತಾಯಿದ್ದೀವಿ. ಎಲ್ಲೈತೆ ನೋಡಿ ನಾವು ಫ್ಲೈಟ್. ಅದೇನಾ ಚಿನ್ನ? ನೀರಿದ್ದಲ್ಲ ನಮ್ಮದು ಕ್ಯಾಂಪನ್ ಫ್ಲೈಟು. ಗೈಸ್ ರಾತ್ರಿ ಮುಕ್ಳರೆ ಸೆಕೆ ಹೊಡಿಯೋದು. ಈಗ ನೋಡ್ರಿ ಮುಕ್ಳರೆ ಮಳೆ ಹೊಡಿತೀಯ ನೋಡ್ರಿ. ಫ್ಲೈಟ್ ನಾವು ಹೋಗ್ತಾ ಇರೋದು. ಡಮ್ಗಿ ಬಂದ್ಬಿಟ್ರೆ ಎಂತ ಮಾಡ್ತೀಯ? ಫಸ್ಟ್ ಟೈಮ್ ಹೋಗ್ತಿರೋದು ನಾನು ಫ್ಲೈಟಾಗೆ. ನೋಡೋಣ ಹೆಂಗಿರ್ತೈತಿ ಅಂತ. ಫಸ್ಟು ಹೋಗ್ಬೇಕಾರೆ ಯಾವ ಥರ ಅಂತ ಗೊತ್ತಾಗೋಲ್ಲ. ಒಟ್ಟು ಕೇಳ್ಕಿತ ಮಾಡ್ಕಿತ ಬಂದು. ಬಟ್ ಈಸಿ ಐತಿ, ಹೇಳೋ ಅಷ್ಟು ಕಷ್ಟ ಏನಿಲ್ಲ. ಏನು ಚಿನ್ನ ಈಸಿ ಇತ್ತಲ್ಲ. ನಮಗೆ ನಮ್ಮ ವಿಮಾನ ಹೊಂಡೋದು 6:45. ನಾವು ಬಂದಿದ್ದು 1:15. 1:15 ಬಂದು ಕುತ್ಕೊಂಡೆವು. ಇವಾಗ 6:15 ತನಕ ಕಾಯ್ಬೇಕು ಹೋಗೋಕ್ಕೆ. ಗೈಸ್ ಈ ಮೂತಿನ ಅವಾಗ ರೀಲ್ಸ ನೋಡ್ತಾ ಇದ್ದೆ, ಇವಾಗ ಇದೆಲ್ಲ ನೋಡ್ತಾ ಇದ್ದೀನಿ. ಎಂಥವಾಗ ಗೇರ್ ಇರೋದವಲ್ಲ. ಕ್ಲಚ್ಚು ಗೇರು ಎಕ್ಸೆಟ್ರೆಲ್ಲ ಇರೋದು. ಗೈಸ್ ಅಂತೂ ಬಂದು ನೋಡ್ರೆ ಮನೆ ಅಲ್ಲ ಅವ್ರದ್ದು ಒಂಥರ. ಗೈಸ್ ನಮ್ಮದು 17. ಈಗ 12 ಆಗಿದೆ. ಇನ್ನು ಆಮೂಲಿ ಹೋಗ್ಬೇಕು. ಎಮರ್ಜೆನ್ಸಿ ಎಕ್ಸಿಟ್ಟು. 17 ಹೋಗಪ್ಪ. ಗೈಸ್ ಕಿಂತೀವ ಚಿನ್ನಗೆ ವಾಂತಿ ಹೋಯ್ದಂತ ಕಿಟಕಿ ಸೈಡ್ ಕೊಟ್ಟಿವು. ಫುಲ್ಲು ಫಾಕ್ ಕಟ್ಕೊಂಡಿದ್ವಿ ವರ್ಷ. ಏನೋ ಕೊಟ್ಟಾರದೆ ಹಿಂಗೆ ಕಿತ್ಕಿದ್ದು ಊಟಿನ. ನೀನೇ ಹೋಗಿಷ್ಟು ದೊಡ್ಡ ಅದೇ. ಗೈಸ್ ಟಿಶ್ಯೂ ಕೊಟ್ಟಾರೆ. ಇದು ಓಪನ್ ಮಾಡ. ಕಿತ್ಕಿದ್ದು ಊಟಿಯಾ ಇದಿಷ್ಟೇ ಕಣ ಅಷ್ಟೇ. ತೆಗಿಯೋದು. ಗೈಸ್ ಮೆನು ಇರ್ತದೆ. ಅಲ್ಲೇ 300 ರೂಪಾಯಿ ತಗೊಂಡ್ರು ಒಂದು ಚಾಕ್ಕೆ. ಇದೇ ಪ್ರೈಸಿಗೆ ವಾಮಿಟ್ ಕವರು. ವಾಂತಿ ಬಂದರೆ ಬಕ್ಕ ಅನ್ಸ್ಬಿಡೋದಷ್ಟೇ. ನಾನು ಕೊಡೋದು ವಾಮಿಟಿನ ಕವರು. ವಾಂತಿ ಏನು ಬರೋದಿಲ್ಲ, ಬಂದರೆ ಬಕ್ಕ ಅನ್ಸ್ಬಿಡೋದು. ಹೊರಗಡೆಯಿಂದ ವ್ಯೂ ನೋಡೋಣ ಅಂದರೆ ಮೊಬ್ಬ ಆಗ್ಬಿಟ್ಟಿದೆ. ನಮಗೆ ಆಗೋವಲ್ಲ ಇಂಥವೇ ಅಪ್ಪ. ಅಷ್ಟೇ ಚಿನ್ನ ಭಾರಿ ಐತಿರಿ ನೋಡ್ತಾ ಇರೋದೆ. ಹೆಂಗೆ ಮಾಡ್ಬೇಕು, ಏನೇನು ಕತೆ, ಹೆಂಗೆ ಅಕ್ಕಿಬೇಕು. ಸೀಟ್ ಬೆಲ್ಟ್ ಯಾವ ಥರ ಅಕ್ಕಿಬೇಕು ಹೇಳು. ಇದು ನೆಲದ ಮೇಲೆ ಬಿದ್ದಾಗ, ಇದು ಸಮುದ್ರ ಬಿದ್ದಾಗ. ನಾವೀಗೇನು ಸಮುದ್ರದ ಮೇಲೆ ನೊಕ್ಕಲ್ಲ, ಇದು ನೆಲದಾಗ ಬಿದ್ದಾಗ. ನಾವು ತಡಿ ಬಿದ್ದಾಗ ಏನು ಮಾಡ್ಬೇಕಂತ ಇದು ಕೊಟ್ಟಾರೆ. ಏನಿದು
ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಲಗೇಜ್ ಹಾಕೋದು ಎಂತೆಂಥವು ಇದಾವಪ್ಪ ಅರ್ಥನೇ ಆಗೋದಿಲ್ಲ. ಈ ಪುಸ್ತಕದವೇ ಹಿಂಗೆ, ನಂಗಂತೂ ಈ ಪುಸ್ತಕ ಈ ಥರ ಹಿಂಗೆ ಹಾಳೆ ಮೇಲೆ ಏನೇನಾದ್ರು ಬರೆದಿದ್ರೆ ನಂಗೆ ಅರ್ಥನೇ ಹಾಕಲ್ಲ. ಅದೇ ಇವೆಲ್ಲ ಏನೇನೋ ಇದಾವೆ, ಏನು ಜಾರದಂತೆ. ನಾವು ಇವತ್ತೇ ಫಸ್ಟ್ ಫ್ಲೈಟ್ ಹತ್ತಿದ್ದೀವಿ, ಫಸ್ಟ್ ನಮಗೆ ಬಂದ್ಬಿಟ್ರೆ ನಾವು ಸುಮ್ಮನೆ ಯಾಕೆ ಹೆದರ್ತಾ ಇದೆಯಾ? 30 ಇಷ್ಟಲ್ಲ ಹೆದರಿಕೆ. ಸೀಟ್ ಬೆಲ್ಟ್ ಹಾಕ ತೋರಿಸ್ತಾ ನಾವು ಆಲ್ರೆಡಿ ಹಾಕಿ ನಾಟ್ ಫಾರ್ ಬಿಗಿನರ್ಸ್. सामने रूप से सांसें रहें. अपना मास्क लगाने के बाद अपनी आंखें की मदद करें. आपकी लाइफ जैकेट आपकी कुर्सी के ಆ ಥರದ್ದು ನಮ್ಗೆ ಕೊಡಲೇ ಇಲ್ಲ ಅದು. एक्सप्रेस के नीचे रहें. यदि मान को पानी पड़ता ना पड़े तो लाइफ जैकेट को सिर के ऊपर से पहने और इसको ಅದು ಸ್ಪೀಡ್ ಟೆಸ್ಟ್ ಮಾಡೋಣ ಅಂತ ಗೂಗಲ್ ಮ್ಯಾಪಾಗೆ ಹಿಡಿದೀವಿ. ಒಂದಿನ 12 ಅವರ್ ತೋರಿಸ್ತೈತಿ, 3 ಅವರಿಗೆ ಹೋಗ್ತು ನೋಡಿ ಎಷ್ಟು ಸ್ಪೀಡ್ ಆಗ್ತದೆ ಅನ್ನೋ ತೋರಿಸ್ತೈತಿ. ಈಗ ನಿಂತೈತಿ ಸದ್ಯ 2,500 ಕಿಲೋಮೀಟ್ರು 4 ದಿವಸ ತಾವ್ತು ನಾವು ಗಾಡಿಯಾಗಾದರೆ 3 ಅವರಿಗೆ ಹೋಗ್ಕೊಂಡು ಎಷ್ಟು ಸ್ಪೀಡ್ ಹೋಗೋಣ. 300 1000 ಅಲ್ಲ ಹೋಗಲ್ಲ, 1000 ಹೋಗಿತ್ತಾ ನಂಗೆ ದೊಡ್ಡಪ್ಪ. ಹಾಂ ಗೈಸ್ ಹೋಗ್ತಾಯಿರ್ತದೆ 8, 9, 10 ನೋಡೋಣ ಎಷ್ಟು ಹೋಗೈತೆ. ಸ್ಪೀಡ್ ಹೋಗ್ತಾ ನೋಡಿದೆ 180, 200, 200 ಆರಿಸ್ತಾನ ಎಲ್ಲ ನೋಡ 280, 200 ಆರಿಸ್ತಾ. ಮೇಲೆ ಕಾಣಿಸ್ತಾ ಇಲ್ಲ, ಮಳೆಗಾಲದಾಗ ಐತೀವಲ್ಲ ಏನೋ ಕಾಣಿಸೋದಿಲ್ಲ. ಯಾಕೆ ಇನ್ನು ಚೂಪ ಕಾರ್ತದೆ. ಗೂಗಲ್ ಮ್ಯಾಪಿಗೆ ಕನ್ಫ್ಯೂಸ್ ಆಯ್ತದೆ. ಗಾಡಿ ಬ್ರೇಕ್ ಥರ ತಡೆದು ನಿಲ್ಸಕ್ಕೆ ಅಲ್ಲ. ಅಂತೂ ಬನ್ನಿವಪ್ಪ ನಮ್ಮೂರಿಗೆ ಗೈಸ್, ಅಂತೂ ಬನ್ನಿವಪ್ಪ ನಮ್ಮೂರಿಗೆ ಗೈಸ್. ಈ ಕನ್ನಡ ಅಕ್ಷರ ನೋಡಿ ಎಷ್ಟೋ ಖುಷಿ ಆಗ್ಬಿಡ್ತಪ್ಪ ಗೈಸ್. ನಾವು ಎಂತಕ್ಕಾಗಿ ಬಂದೀವಿ ಅಂದರೆ ನನಗೆ ಹುಷಾರಿಲ್ಲ, ಈಗಲೂ ಹುಷಾರಿಲ್ಲ. ಈಗಲೂ ಫ್ಲೈಟಾಗಿ ವಾಮಿಟ್ ಮಾಡ್ಕಿಂದೆ. ಆಮೇಲೆ ಬರ್ಬೇಕಾದ್ರೆ ಏನೇ ತಿಂದರೂ ವಾಮಿಟ್ ಆಗ್ತಾಯಿತ್ತು ನನಗೆ, ಏನಕ್ಕಂತ ಗೊತ್ತಿಲ್ಲ. ಅದಕ್ಕೆ ಶಿಸ್ತ ವಾಪಸ್ ಬಂದ್ಬಿಟ್ಟೆ. ನಮ್ಮೂರು ಗಾಳಿ ತಗೊಂತದಂಗೆ ಫುಲ್ಲು ಹುಲಿ ಥರ ಆಗ್ಬಿಟ್ಟು ನೆಂಚಿನ. ಆದರೂ ಇಳಿಬೇಕಾದ್ರೆ ಬಕ್ಕಂತ ವಾಂತಿ ಮಾಡ್ಕೊಬಿಟ್ಟೆ. ಇದು ನೋಡ್ರಿ ನಮ್ಮ ಬೆಂಗಳೂರು ಏರ್ಪೋರ್ಟ್ ಹೆಂಗೈತಿ. ನಾವು ಗೊತ್ತಲ್ಲ ಕಡಿಮೆನೇ ಇಲ್ಲ, ಅದು ಏನೊಂಥರ ಖುಷಿ ಆಗ್ತೈತಿ, ಒಂಥರ ದುಃಖ ಆಗ್ತೈತಿ. ಫಸ್ಟು ಮನೆಯಾಗಿ ಕಸುವ ಹುಳಿ ಸಾರು ಚಿಕನ್ ಸಾರು ಉಂಡ್ರೆ ಮುಗೀತು. ಫ್ಲೈಟಿಗೆ ಬಂತು ಅಂತ ಅಂದ್ಕೊಂಡೇ ಇರಲ್ಲ. ಬನ್ನಿ ಫ್ಲೈಟಿಗೆ, ಏನೋ ಒಂಥರ ಖುಷಿ ಆಗ್ತೈತಿ, ಏನೋ ಒಂಥರ ಅನಿಸ್ತೈತಿ. ಅದು ಏನಕ್ಕಂದ್ರೆ ನಂಗೆ ಹುಷಾರಿರಲ್ಲ ಆಯ್ತಲ್ಲ, ತಿರುಗಿ ಬಂದಂಗೆ ಆಯ್ತು. ಇಲ್ಲ ಅಂದಿದ್ರೆ ಬರೋ ಮಾತೇ ಇರಲ್ಲ ಆಯಿತು. ಏನೇ ತಿಂದರೂ ವಾಮಿಟ್ ಆಗ್ತೈತಿ. ಮೊನ್ನೆ ಈಗ ಬೆಂಗಳೂರಿಂದ ಈಗ ನೈಟ್ ಟ್ರೈನ್ ಹತ್ಕಿಂದು ಸೀದಾ ಊರಿಗೆ ನಾಳೆ ಬೆಳಿಗ್ಗೆ ಸರ್ಪ್ರೈಸ್ ಕೊಡೋಣ ನಮ್ಮ ಮನೆ ಹೋಗಿ. ನಮ್ಮ ಮನೆಗೆ ನಮ್ಮಮ್ಮ ಫೋನ್ ಮಾಡಿದಾಗ ನಾನು ಡೆಲ್ಲಿಯಾಗಿದ್ದೀನಿ ಅಂತ ಹೇಳಿದ್ದೆ. ಈಗ ನಾಳೆ ಬೆಳಿಗ್ಗೆ ಸೀದಾ ಟ್ರೈನ್ ಐತಿ, ಮನೆಯೋಗಿ ಸರ್ಪ್ರೈಸ್ ಕೊಡೋದೆ ಮುಗೆ. ಗೈಸ್ ಎಷ್ಟೋ ತಿಂಗಳಾಗಿತ್ತು ನಾ ಟ್ರೈನಿಗೆ ಬರದೆ, ಇವಾಗ ಬರ್ತಾ ಇರೋದು. ಆ ಚೌಟ್ರಿ ಬಂದಂಗಂತೂ ಟ್ರೈನಾಗಿ ಇಲ್ಲೇ ಇರ್ತಿದ್ವಿ ಗೈಸ್. ಅಂತೂ ನಮ್ಮೂರಿಗೆ ಬಂದೆ. ನಮ್ಮೂರು ವೈಬೇ ಏನೋ ಥರ ಮಜಾ ಅಲ್ಲ.
ಹೊಡಿತೀನಿ ಹೋಗೋಣ ಚೂರು ನೆನ್ಕೋಣ ಗಾಯ್ಸ್ ನಮ್ಮ ಅಪ್ಪಾಜಿ ಇಲ್ಲೇ ಇದೆ ನಮ್ಮ ಮನೆ ಗದ್ದೆಗೆ ಇತ್ತು ಗೊತ್ತಾಗ್ಬಿಡ್ತು ಅನ್ಸುತ್ತೆ ನಮ್ಮ ಅಪ್ಪಾಜಿಗೆ ಈಗ ಹೋಗೋಣ ಕಪ್ಪೆ ಗಿಪ್ಪೆ ಇದೆ ನಮ್ಮೂರು ರೋಡ್ ನೋಡ್ರಿ ಏನು ಕ್ರೇಜಿ ಅಲ್ಲ ಒಳ ಎಷ್ಟು ದಿನ ಆಗಿತ್ತು ಒಳ್ಳೆ ಗೇಟ್ ತೆಗ್ದಿತ್ತಾ